ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋ ದೇವಸ್ಥಾನ ಭದ್ರಕಾಳಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನ ಬಂದು ನಮಗೆ ವರಂಗಲ್ ಅಲ್ಲಿರುವಂತ ಭದ್ರಕಾಳಿ ಅಮ್ಮನವರ ದೇವಸ್ಥಾನ. ಇದು ತುಂಬಾ ಪುರಾತನವಾದ ದೇವಸ್ಥಾನ. ತುಂಬಾ ಅಂದ್ರೆ ಇದು ರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು. ಸುಮಾರು 625 ಶತಮಾನದಲ್ಲಿ ಇದು ಪ್ರತಿಷ್ಠಾಪನೆ ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಮತ್ತೆ ಇದು ತುಂಬಾ ಪುರಾತನವಾದ ದೇವಸ್ಥಾನ. ರಾಜು 625ರಲ್ಲಿ ಪ್ರತಿಷ್ಠಾಪನೆ ಆಗಿ ಆ ಕಾಲದಿಂದ ಎಷ್ಟೋ ರಾಜುಗಳು ಈ ತಾಯಿನ ದರ್ಶನ ಮಾಡಿ ಪೂಜೆ ಮಾಡ್ತಾ ಇದ್ರಂತೆ. ಆಗ ಕಾಲದಲ್ಲಿ ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಬಂದು ತಾಯಿ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ಆಮೇಲೆ ಯುದ್ಧಕ್ಕೆ ಹೋಗೋದು ಅನುವಾಯ್ತು ಇಲ್ಲಿನ ಭದ್ರಕಾಳಿ ದೇವಸ್ಥಾನದಲ್ಲಿ ಇತ್ತು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಮತ್ತೆ ಇನ್ನೊಂದು ಪ್ರತಿಷ್ಠಾಪನಾ ಇದು ಅಂದ್ರೆ ಕೊಹಿನೂರು ವಜ್ರ ಇದೆಯಲ್ಲ, ಅದಕ್ಕೂ ಈ ತಾಯಿ ಇದೆ ಅಂತ ಅಲ್ಲಿನ ಸ್ಥಳೀಯರು ನಮ್ಗೆ ತಿಳಿಸ್ತಾ ಇದ್ದಾರೆ. ನಾವು ಈ ದೇವಸ್ಥಾನಕ್ಕೆ ಬ್ಯಾಂಗ್ಳೂರಿಂದ ಹೋಗೋದಾದ್ರೆ ಬ್ಯಾಂಗ್ಳೂರ್ ಯಲಹಂಕದಿಂದ ಹೈದ್ರಾಬಾದ್ ಅಲ್ಲಿರುವಂತಹ ಕಾಚಿಗೂಡ ರೈಲ್ವೆ ಸ್ಟೇಷನ್ಗೆ ಸಂಜೆ 4 ಗಂಟೆಗೆ ಯಲಹಂಕ ಅಲ್ಲಿ ಒಂದು ಟ್ರೈನ್ ಇದೆ. ಮತ್ತೆ ಬೆಂಗಳೂರಲ್ಲಿ 6 ಗಂಟೆಗೆ ಸಂಜೆ 6 ಗಂಟೆಗೆ ಒಂದು ಟ್ರೈನ್ ಇದೆ. 6 ಗಂಟೆಗೆ ಹತ್ರ ಬೆಳಗ್ಗೆ 5 ಗಂಟೆಗೆ ಕಾಚಿಗೂಡ, ಹೈದ್ರಾಬಾದ್ ಅಲ್ಲಿರುವಂತಹ ಕಾಚಿಗೂಡ ಬೆಳಗ್ಗೆ 5 ಗಂಟೆಗೆ ಅಲ್ಲಿ ಸೇರ್ತದೆ. ಯಲಹಂಕ ಅಲ್ಲಿರುವಂತ ಟ್ರೈನ್ ಹತ್ತಿದ್ರು ಸಂಜೆ 4 ಗಂಟೆಗೆ ಹತ್ರ ಬೆಳಗ್ಗೆ 5 ಗಂಟೆಗೆ ಹೈದರಾಬಾದ್ ಅಲ್ಲಿರುವಂತ ಕಾಚಿಗೂಡಕ್ಕೆ 5 ಗಂಟೆಗೆ ಸೇರ್ಕೊಂತದೆ. ನಾವು ಟ್ರೈನಲ್ಲಿ ಜರ್ನಿ ಮಾಡಿದ್ವಿ. ಟ್ರೈನಲ್ಲಿ ಹೋದ್ರೆ ಬೆಳಗ್ಗೆ 5 ಗಂಟೆಗೆ ನಾವು ಹೈದರಾಬಾದ್ ಸೇರ್ಕೊಂತೀವಿ. ಹೈದರಾಬಾದಲ್ಲಿ ನಾವು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಯಾವ್ದಾನ ಒಂದು ವೆಹಿಕಲ್ ತಗೊಂಡ್ರೆ ವರಂಗಲ್ ಭದ್ರಕಾಳಿ ಟೆಂಪಲ್, ಮತ್ತೆ ಸುವರ್ಣಗಿರಿ, ಮತ್ತೆ ಯಾದಗಿರಿ ಗುಡ್ಡ ನರಸಿಂಹಸ್ವಾಮಿ ಟೆಂಪಲ್, ಇವು 3 ಕವರ್ ಮಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ನಾವು ಹೈದರಾಬಾದ್ ರೈಲ್ವೆ ಸ್ಟೇಷನ್ ಸೇರ್ಕೋಬಹುದು. ಮತ್ತೆ ನಮ್ಗೆ ರಿಟರ್ನ್ ಬರೋಕೆ ಸಂಜೆ 7 ಗಂಟೆಗೆ ಒಂದು ಟ್ರೈನ್ ಇದೆ, ರಾತ್ರಿ 9 ಗಂಟೆಗೆ ಒಂದು ಟ್ರೈನ್ ಇದೆ. ಅವು ಎರಡರಲ್ಲಿ ಯಾವ ಟ್ರೈನ್ ಆದ್ರೂ ನಾವು ಚೂಸ್ ಮಾಡ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರ್ ಸೇರ್ಕೋಬಹುದು. ನಾವು ಆ ತರ ಪ್ಲಾನ್ ಮಾಡ್ಕೊಂಡು ಟ್ರೈನ್ ಟಿಕೆಟ್ ಬಿಫೋರ್ ಆಗಿ ಬುಕ್ ಮಾಡ್ಕೊಂಡ್ರೆ 2 ನೈಟ್ 1 ಡೇ ಅಲ್ಲಿ ನಾವು ಈ 3 ದೇವಸ್ಥಾನನ ಕವರ್ ಮಾಡ್ಬೋದು. ಈ ವರಂಗಲ್ ಭದ್ರಕಾಳಿ ಟೆಂಪಲ್ ನೋಡ್ಬೇಕಂದ್ರೆ ತುಂಬಾ ಪುರಾತನವಾದ ದೇವಸ್ಥಾನ ಇದೆ. ಮತ್ತೆ ಇಲ್ಲಿ ಗೋಶಾಲ ಇದೆ, ಮತ್ತೆ ಒಂದು ಯೋಗಶಾಲ ಇದೆ, ಮತ್ತು ಇಲ್ಲಿ ಒಂದು ವಿನಾಯಕನ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ಈಶ್ವರನ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ನೋಡ್ತಾ ಇರ್ಬೋದು ಇದು ಗೋಶಾಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಗೋಶಾಲ ನೋಡ್ಬೋದು. ಇಲ್ಲಿ ಈ ತಾಯಿನ ದರ್ಶನ ಮಾಡ್ಕೋಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು. ಎಲ್ಲರೂ ತಪ್ಪದೆ ಈ ದೇವಸ್ಥಾನವನ್ನು ಫ್ರೀ ಇದ್ದಾಗ ಬಂದು ದರ್ಶನ ಮಾಡಿ. ತುಂಬ ಪುರಾತನವಾದ ದೇವಸ್ಥಾನ, ತುಂಬ ಶಕ್ತಿ ಇರುವಂಥ ದೇವಸ್ಥಾನ. ಇಲ್ಲಿ ಮತ್ತು ಈ ಆಯುಧ ಪೂಜೆ ಟೈಮಲ್ಲಿ ಒಳ್ಳೆ ಪೂಜೆಗಳು ನಡೀತವೆ. ಇಲ್ಲಿ ತಪ್ಪದೆ ಈ ಆಯುಧ ಪೂಜೆ ಟೈಮಲ್ಲಿ ಬಂದು ಈ ತಾಯಿನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಂತ ಸ್ಥಳೀಯರು ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀವು ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡಿ ನಿಮಗೆ ಟೈಮ್ ಸಿಕ್ಕಾಗ ಬಂದು ಈ ದೇವಸ್ಥಾನಕ್ಕೆ ದರ್ಶನ ಮಾಡಿ. ತುಂಬ ಒಳ್ಳೆಯದು ದೇವಸ್ಥಾನ. ಮತ್ತು ಇಲ್ಲಿ ಭದ್ರಕಾಳಿ ತಾಯಿ 9 ಅಡಿ ಹೈಟಲ್ಲಿ ಇರುವಂಥ ಶಾಂತ ರೂಪದಲ್ಲಿರುವಂಥ ತಾಯಿ. ಇಲ್ಲಿ ಭದ್ರಕಾಳಿ ಅಂದರೆ ರುದ್ರ ರೂಪದಲ್ಲಿರ್ತಾರೆ. ಈ ದೇವಸ್ಥಾನದಲ್ಲಿ ಮಾತ್ರ ಶಾಂತ ರೂಪದಲ್ಲಿ ನಮಗೆ ಭದ್ರಕಾಳಿ ದರ್ಶನ ಕೊಡೋದು. ನೋಡೋಕ್ಕೆ ತಾಯಿನ ಎಷ್ಟು ಸುಂದರವಾಗಿ ಕಾಣ್ತಾರೆ ಅಂದರೆ ನಮಗೆ ತುಂಬ ಚೆನ್ನಾಗಿ ಆ ತಾಯಿ ದರ್ಶನ ಕೊಡ್ತಾರೆ. ತಪ್ಪದೆ ನಾವು ಈ ತಾಯಿ ದರ್ಶನ ಮಾಡಿ ತುಂಬ ನಮಗೆ ಒಳ್ಳೆಯದಾಗ್ತದೆ. ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ತಾಯಿದು. ಖಂಡಿತವಾಗಲಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ತಾಯಿ ಫೋಟೋನು ನಾನು ಜೂಮ್ ಮಾಡಿ ಸ್ವಲ್ಪ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತಪ್ಪದೆ ಈ ವಿಡಿಯೋನ ಎಲ್ಲರೂ ಕೊನೆ ಗಂಟ ನೋಡಿ. ನಮ್ಗೆ ಕಾಣ್ತಾ ಇದೆಯಲ್ಲ ಎದುರುಗಡೆ ಗೋಪುರ, ಅದೇನೇ ಎಂಟ್ರೆನ್ಸು. ಆ ಎಂಟ್ರೆನ್ಸಲ್ಲಿ ನಾವು ಒಳಗಡೆ ಹೋದರೆ ಒಂದು ಶೀಟ್ ಹಾಕಿದ್ದಾರೆ. ಆ ಶೀಟಿಂದ ಹಂಗೆ ಸ್ವಲ್ಪ ಮುಂದೆ ಹೋದರೆ ಒಂದು ಚಿಕ್ಕದಾಗಿ ಒಂದು ಗೋಪುರ ಕಾಣ್ತಾ ಇದೆಯಲ್ಲ ನಮಗೆ, ಅದೇ ವಿನಾಯಕನ ದೇವಸ್ಥಾನ ನಾವು ನೋಡ್ಬೋದು. ಮುಂದಕ್ಕೆ ಹೋದಾಗ ನಮಗೆ ಒಂದು ವಿನಾಯಕನ ದೇವಸ್ಥಾನ ಸಿಗುತ್ತೆ. ತುಂಬ ಸುಂದರವಾಗಿರುವಂಥ ವಿನಾಯಕನ ದೇವಸ್ಥಾನ ಇದು. ಮತ್ತು ತಾಯಿ ದೇವಸ್ಥಾನ ಮುಂದುಗಡೆ ಒಂದು ಕೆರೆ ಇದೆ, ಹಿಂದುಗಡೆ ಬೆಟ್ಟ ಇದೆ. ಒಳ್ಳೆ ಪ್ರಶಾಂತವಾದ ವಾತಾವರಣ ಇರುವಂಥ ಈ ಬೆಟ್ಟದ ಮೇಲೆ ಮಾಡಿರುವಂಥ ದೇವಸ್ಥಾನ ಇದು. ತಾಯಿ ದೇವಸ್ಥಾನ ಮುಂದುಗಡೆನೇ ಒಂದು ಸುಂದರವಾಗಿರುವಂಥ ಒಂದು ಕೆರೆ ಇದೆ. ನಾವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಇದೆ ನೋಡಿ. ವಿನಾಯಕನ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಸ್ವಲ್ಪ ರೈಟ್ ಸೈಡ್ಗೆ ಹೋದರೆ ತಾಯಿ ದರ್ಶನಕ್ಕೆ ನಾವು ಹೋಗ್ಬೋದು ನೋಡಿ. ಇದೇ ವಿನಾಯಕನ ದೇವಸ್ಥಾನ.
ವಿನಾಯಕನ ದರ್ಶನ ಮಾಡಿಕೊಂಡು ಅಲ್ಲಿಂದ ಈ ಥರ ರೈಟಿಗೆ ಬಂದರೆ ನಾವು ತಾಯಿ ದರ್ಶನಕ್ಕೆ ಹೋಗ್ಬೋದು. ನಾವು ನೋಡಿ ಕೆರೆ ನೋಡ್ತಾ ಇದ್ರಲ್ಲ. ಈಗ ನಾವು ವಿನಾಯಕ ದರ್ಶನ ಆದಮೇಲೆ ಸ್ವಲ್ಪ ಮುಂದೆ ಬಂದು ರೈಟ್ ತಗೊಂಡ್ರೆ ನಾವು ಭದ್ರಕಾಳಿ ತಾಯಿ ದರ್ಶನಕ್ಕೆ ನಾವು ಹೋಗ್ಬೋದು. ನೋಡಿದ್ದೇನೆ ಭದ್ರಕಾಳಿ ತಾಯಿದು ಎಂಟ್ರೆನ್ಸು. ತುಂಬ ಸುಂದರವಾಗಿರುವಂಥ ಭದ್ರಕಾಳಿ ತಾಯಿದು. ನೋಡಿ ಇಲ್ಲಿ ತೆಂಗಿನಕಾಯಿ ಬಡ್ಕೊಡ್ತಾ ಇದ್ದಾರೆ ಪೂಜೆಗೆ. ನಾವು ತೆಂಗಿನಕಾಯಿ ಅದು ತಂದಾಗ ಅದನ್ನು ಇಲ್ಲೇ ತೆಂಗಿನಕಾಯಿ ಎಲ್ಲ ಹೊಡೆದು ನಮಗೆ ಫ್ರಂಟಲ್ಲೇ ತಾಯಿಗೆ ಕಾಯಿ ಹೊಡೆದು ಮುಂದೆ ಕೊಡ್ತಾರೆ. ನೋಡಿ ಸುತ್ತ ಅಲ್ಲಿರುವಂಥ ತಾಯಿ ದೇವಸ್ಥಾನ ತುಂಬ ಸುಂದರವಾಗಿರುವಂಥ ದೇವಸ್ಥಾನ ಇದು. ತಪ್ಪದೇ ಈ ವಿಡಿಯೋನೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ನಾವು ನೋಡ್ಬೋದು ತಾಯಿನ. ನೋಡಿ ಸ್ವಲ್ಪ ಜೂಮ್ ಮಾಡಿ ನಿಮಗೆ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ತಾಯಿ ಎಷ್ಟು ಸುಂದರವಾಗಿದ್ದಾರೆ ಅಂದರೆ ಇಲ್ಲಿ 9 ಅಡಿ ಹೈಟಲ್ಲಿರುವಂಥ ತಾಯಿ ತುಂಬ ಚೆನ್ನಾಗಿದ್ದಾರೆ. ದೇವಸ್ಥಾನ ಉಗ್ರ ರೂಪದಲ್ಲಿ, ನಮಗೆ ಎಲ್ಲೇ ಭದ್ರಕಾಳಿ ನೋಡಿದ್ರು ಉಗ್ರ ರೂಪದಲ್ಲೇ ತಾಯಿ ದರ್ಶನ ಕೊಡೋದು. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ನಮಗೆ ಶಾಂತ ಸ್ವರೂಪವಾಗಿ ಒಳ್ಳೆ ಲಕ್ಷ್ಮೀ ಕಲೆ, ಹಂಗೆ ಎಷ್ಟು ಚೆನ್ನಾಗಿದೆ ನಮಗೆ ದೇವ್ರು ಕಾಣ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ನಮಗೆ ದೇವರು ದರ್ಶನ ಸಿಗುತ್ತೆ. ತಾಯಿ ವಾಹನ ಅದು. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ. ನೀವು ನೋಡ್ಬೋದು ತಾಯಿನ. ಎಲ್ಲರೂ ನೋಡಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ ತಾಯಿನ. ತುಂಬ ಸುಂದರವಾಗಿರುವಂಥ ಭದ್ರಕಾಳಿ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ವಿಡಿಯೋ ಅಲೋ ಇಲ್ಲ. ಸ್ವಲ್ಪ ಹಂಗೂ ಹಿಂಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನೋಡ್ತಾ ಇರ್ಬೋದು ಇದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಒಳಗಡೆನೆ ತಾಯಿ ದೇವಸ್ಥಾನದ ಒಳಗಡೆನೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದು. ಶ್ರೀವಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ನೋಡ್ಬೋದು ನಾವು. ಮತ್ತೆ ನಾವು ನೋಡಿದ್ರಲ್ಲ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಇದು ಆಂಜನೇಯ ಸ್ವಾಮಿ ಟೆಂಪಲ್. ನಾವು ನೋಡ್ತಾ ಇರೋದು ಈಗ ಆಂಜನೇಯ ಸ್ವಾಮಿದು ಟೆಂಪಲ್. ಪುರಾತನವಾದ ಪ್ರತಿಷ್ಠಾಪನೆ ಮಾಡಿರುವಂಥ ಆಂಜನೇಯ ಸ್ವಾಮಿ. ಮತ್ತೆ ಇದೆಲ್ಲ ತಾಯಿ ಪೂಜೆಗೆ ಬಳಸುವಂಥ ವಾಹನಗಳು. ಎಷ್ಟು ಥರ ವಾಹನಗಳಿದೆ ಅಂದರೆ ಸುಮಾರು ರಥಗಳು ಎಲ್ಲ ವಾಹನಗಳೆಲ್ಲ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ನಾವು ದರ್ಶನ ಮಾಡಿಕೊಂಡು ತಾಯಿನ ಪ್ರದಕ್ಷಿಣೆ ಮಾಡೋಕ್ಕೂ ಅನುಕೂಲ ಇದೆ. ಇದು ಎಂಟ್ರೆನ್ಸಲ್ಲಿ ತಾಯಿಗೆ ದೀಪದ ಒಂದು ಮಾಡ್ಬೋದು. ಇಲ್ಲಿ ತಾಯಿನ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ. ತುಂಬ ಸುಂದರವಾಗಿರುವಂಥ ತಾಯಿ. ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಇದೆ ಭದ್ರಕಾಳಿ ಟೆಂಪಲಲ್ಲಿರುವಂಥ ತಾಯಿ ಇದು. ತುಂಬ ಸುಂದರವಾಗಿರುವಂಥ ದೇವಸ್ಥಾನ. ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡಿ. ಆದರೆ ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ಒಂದ್ಸತಿ ದರ್ಶನ ಮಾಡಿ. ತುಂಬ ಶಕ್ತಿ ಇರುವಂಥ ದೇವಸ್ಥಾನ, ಪುರಾತನವಾದ ದೇವಸ್ಥಾನ. ಕ್ರಿಸ್ತ 625ರಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ ಅಂತ ಇದು. ಹಲವಾರು ರಾಜುಗಳು ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಹಲವಾರು ರಾಜುಗಳು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಿರುವಂಥ ಶಕ್ತಿ ತುಂಬಿರುವಂಥ ದೇವಸ್ಥಾನ ಇದು. ಖಂಡಿತವಾಗಲೂ ಈ ದೇವಸ್ಥಾನಕ್ಕೆ ಒಂದ್ಸತಿ ಬಂದು ತಾಯಿನ ದರ್ಶನ ಪಡೆದು ನಾವು ಏನೇ ಸಮಸ್ಯೆಗಳಿದ್ದರೂ ತಾಯಿ ಹತ್ರ ಹೇಳ್ಕೊಂಡಾಗ ನಮಗೆ ಆ ಸಮಸ್ಯೆಗಳು ಪರಿಹಾರ ಆಗೋಕ್ಕೆ ಒಂದು ಅನುಕೂಲ ಆಗ್ತದೆ. ನಾವು ನೋಡ್ತಾ ಇರ್ಬೋದು ಇಲ್ಲಿ ನವಗ್ರಹಗಳಿದೆ. ನವಗ್ರಹ ಮತ್ತು ಈಶ್ವರನ ದೇವಸ್ಥಾನ ಇದು. ನವಗ್ರಹಗಳಿಗೆ ಆಪೋಸಿಟಲ್ಲಿ ಈಶ್ವರನ ದೇವಸ್ಥಾನ ಇದೆ. ನಾವು ಈಶ್ವರನ ದೇವಸ್ಥಾನ ನೋಡ್ಬೋದು. ಇಲ್ಲಿ ಈಶ್ವರನ ದೇವಸ್ಥಾನ ಮುಗಿಸ್ಕೊಂಡು ನೋಡಿ ನಾವು ಹಿಂಗೆ ತಾಯಿನ ಸುತ್ತುವರಿಯೋಕ್ಕೆ ಪ್ರದಕ್ಷಿಣೆ ಮಾಡೋಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ.
ಹಳೆ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನಗಳು ಎಲ್ಲ ತುಂಬ ಸುಂದರವಾಗಿ ಕಟ್ಟಿರ್ತಾರೆ. ಪ್ರತಿಷ್ಠಾಪಕವಾಗಿ ಇರ್ತವೆ ದೇವಸ್ಥಾನಗಳೆಲ್ಲ. ನಾವು ಈ ಪುರಾತನವಾದ ದೇವಸ್ಥಾನಗಳಿಗೆ ಒಂದ್ಸತಿ ಭೇಟಿ ಕೊಟ್ಟು ತಾಯಿನ ದರ್ಶನ ಮಾಡಿಕೊಂಡಾಗ ನಮಗೆ ಅನುಕೂಲ ಆಗ್ತವೆ. ನಾವು ಏನೇ ತೊಂದರೆ ಇದ್ರೂ ತಾಯಿ ಹತ್ರ ನಾವು ಹೇಳ್ಕೊಂಡಾಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥ ಇದು ನಮಗೆ ಸಿಗ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಈಶ್ವರನ ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಮೇಲಕ್ಕೆ ಬಂದರೆ ನಾವು ಈ ಥರ ನೋಡ್ಬೋದು ವ್ಯೂಸನ್ನ. ಹಿಂದ್ಗಡೆ ತಾಯಿ ದೇವಸ್ಥಾನ ಹಿಂದ್ಗಡೆ ಇರುವಂಥ ಬೆಟ್ಟ ಇದು. ಇಲ್ಲೊಂದು ಚಿಕ್ಕದಾಗಿ ಶಿವಪಾರ್ವತಿಗಳದ್ದು ಒಂದು ದೇವಸ್ಥಾನ ಇದೆ, ನಾವು ನೋಡ್ಬೋದು. ಇಲ್ಲಿ ಶಿವಪಾರ್ವತಿ ದೇವಸ್ಥಾನ ಇದು. ಚಿಕ್ಕದಾಗಿರುವಂಥ ಒಂದು ಶಿವಪಾರ್ವತಿಗಳನ್ನ ದರ್ಶನ ಮಾಡಿದ್ದಾರೆ. ದರ್ಶನ ಮಾಡ್ಕೋಬೋದು ನಾವಿಲ್ಲಿ. ನೋಡಿ, ಇದೆ ಶಿವಪಾರ್ವತಿ ಇರುವಂಥ ದೇವಸ್ಥಾನ ಇದು. ಚಿಕ್ಕದಾಗಿ ತುಂಬ ಸುಂದರವಾಗಿ ಮಾಡಿರುವಂಥ ದೇವಸ್ಥಾನ. ಮತ್ತು ಇಲ್ಲಿ ಪುಳಿಯೋಗರೆ ಪ್ರಸಾದ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ. ತಪ್ಪದೆ ಎಲ್ಲರೂ ಇಲ್ಲಿಗೆ ಬಂದಾಗ, ಈ ದೇವಸ್ಥಾನಕ್ಕೆ ಬಂದಾಗ ಆ ಪುಳಿಯೋಗರೆ ಪ್ರಸಾದವನ್ನು ಸ್ವೀಕರಿಸಬೇಕು. ತುಂಬ ಚೆನ್ನಾಗಿ. ನೋಡಿ, ನಾವು ನೋಡ್ತಾ ಇರೋದು ಯೋಗಶಾಲ. ಅದು ನೋಡಿ, ನಾವು ದೇವಸ್ಥಾನವನ್ನು ಹಿಂಭಾಗದಿಂದ ನೋಡ್ತಾ ಇದ್ದೀವಿ. ಇವಾಗ ನಾವು ತಾಯಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ಹಿಂದೆಯಿಂದ ಮುಂದೆ ಹೋಗಿ ತಾಯಿನ ದರ್ಶನ ಮಾಡ್ಕೊಂಡು ಮತ್ತೆ ಹಂಗೆ ಹಿಂದೆ ಬರಬೇಕಾಗ್ತದೆ. ಈ ವರಂಗಲ್ ದೇವಸ್ಥಾನದಲ್ಲಿ ಅದೇ ಥರನೇ ಮುಂದ್ಗಡೆ ತಾಯಿ ಈ ದರ್ಶನ ಮುಂದಕ್ಕೆ ಒಂದು ಕೆರೆ ಇದೆ, ಹಿಂದ್ಗಡೆ ಬೆಟ್ಟದ ಆವರಣ ಇದೆ. ನಾವು ಹಿಂದೆಯಿಂದನೇ ಹೋಗ್ಬೇಕು, ಮತ್ತೆ ನಾವು ಹಿಂದಕ್ಕೆ ರಿಟರ್ನ್ ಬರಬೇಕಾಗ್ತದೆ. ತಪ್ಪದೆ ಈ ವಿಡಿಯೋನ ಎಲ್ಲರೂ ನೋಡಿ ಈ ದೇವಸ್ಥಾನಕ್ಕೆ ಒಂದ್ಸತಿ ಫ್ರೀ ಇದ್ದಾಗ ಬರೋಕ್ಕೆ ಪ್ರಯತ್ನ ಪಡಿ. ಬೆಂಗಳೂರಿಂದ ಬರೋರಾದರೆ ಟ್ರೈನ್ಸ್ ಮತ್ತು ಚೆನ್ನಾಗಿ ಅನುಕೂಲ ಇದೆ. ನಾವು ಬಿಫೋರ್ ಆಗಿ ಟ್ರೈನ್ ಬುಕ್ ಮಾಡಿಕೊಂಡಾಗ ನಮಗೆ ಎಲ್ಲ ಅನುಕೂಲ ಆಗ್ತದೆ. ತಪ್ಪದೆ ಈ ವರಂಗಲ್ ದೇವಸ್ಥಾನವನ್ನು ಒಂದ್ಸತಿ ಬಂದು ದರ್ಶನ ಮಾಡಿದ್ರೆ ತುಂಬ ಶಕ್ತಿ ಇರುವಂಥ ಭದ್ರಕಾಳಿ ರೂಪದಲ್ಲಿ, ಅಂದರೆ ಭದ್ರಕಾಳಿ ಎಲ್ಲ ದೇವಸ್ಥಾನದಲ್ಲೂ ನಾವು ನೋಡ್ಬೋದು. ಆದರೆ ಇಲ್ಲಿ ವರಂಗಲ್ನಲ್ಲಿ ಶಾಂತ ರೂಪದಲ್ಲಿ ದರ್ಶನ ಕೊಡುವಂಥ ಭದ್ರಕಾಳಿ ಇಲ್ಲಿರೋದು. ಹಾಗಾಗಿ ಈ ತಾಯಿನ ತುಂಬ ಹಲವಾರು ರಾಜುಗಳು ಪೂಜೆ ಮಾಡಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ನಮ್ಗೆ ತಿಳಿಸ್ತಾರೆ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.